ಅದು ಏನಾಗಿದೆಯೇ ಇತ್ತೀಚೆಗೆ ಸಾವು ಒಂದೇ ಕೊನೆ ಅನ್ನೋ ರೀತಿಯಲ್ಲಿ ಹಂತಕ್ಕೆ ಹೋಗ್ಬಿಡ್ತಾರೆ. ಅದು ಪ್ರೀತಿ ಆಗಿರ್ಬೋದು, ಇನ್ನೆಲ್ಲ ವಿಚಾರಗಳಾಗಿರ್ಬೋದು, ಸಾವೇ ಕೊನೆ ಅನ್ನೋ ರೀತಿಯಲ್ಲಿ. ಆಮೇಲೆ ಅದಕ್ಕೆ ಬೇರೆ ರೀತಿಯಾಗಿ ಕಲ್ಪನೆ ಕೊಟ್ಬಿಡೋದು. ಬ್ಯಾಡರಹಳ್ಳಿಯಲ್ಲಿ ಪ್ರಿಯತಮೆಯ ಮನೆಯಲ್ಲಿ ಪ್ರೇಮಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಪ್ರಕರಣ ಇತ್ತಲ್ಲ, ಪಾಶ್ಚಿಮಾತ್ಯ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದ್ನಂತೆ. ಪ್ರೇಮಿಯ ಕೈಕಾಲಿಗೆ ಹಗ್ಗ ಕಟ್ಟಿ ಕಣ್ಣಿಗೆ ಬಟ್ಟೆಯನ್ನು ಸುತ್ತಿರ್ತಾರೆ ಪ್ರಿಯತಮೆ. ಯಾಕೆ ಇಷ್ಟು ಟೈಟ್ ಆಗಿ ಹಗ್ಗ ಕಟ್ತಾ ಇದೆಯಾ ಅಂತ ಕಿರಣ್ ಹೇಳಿರ್ತಾನೆ. ಅದಕ್ಕೆ ಇದು ಫಾರಿನ್ ಸ್ಟೈಲ್ ಅಂತ ಪ್ರಿಯತಮೆ ಹೇಳಿರ್ತಾನೆ. ಬಳಿಕ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚಿದ್ದಾಳೆ ಇವಳು. ಬೆಂಕಿ ಹಚ್ಚುವ ದೃಶ್ಯ ಮೊಬೈಲ್ನಲ್ಲೂ ಕೂಡ ಸೆರೆಯಾಗಿದೆ. ಸದ್ಯ ಬ್ಯಾಡರಹಳ್ಳಿ ಪೊಲೀಸರಿಂದ ಈಗ ಆರೋಪಿ ಪ್ರಿಯತಮೆಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಏನ್ರಿ ಮಾನಸಿಕವಾಗಿ ನೀವೆಲ್ಲ ಏನಾಗ್ತಾ ಇದ್ದೀರಾ ಅಂತ, ಮಾನಸಿಕ ಸ್ಥೀಮಿತವನ್ನ ಕಳ್ಕೊಳ್ತೀರಾ ಅಥವಾ ಏನು? ಪಾಶ್ಚಿಮಾತ್ಯ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡೋದಂತೆ, ಹಗ್ಗ ಕಟ್ಟೋದಂತೆ, ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚೋದಂತೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನರಸಿಂಹಮೂರ್ತಿ, ಉದ್ದೇಶ ಏನಿತ್ತು? ಮದುವೆ ಆಗಬಾರ್ದು ಅಂತನಾ ಅಥವಾ ಇವನು ಟಾರ್ಚರ್ ಕೊಡ್ತಾ ಇದ್ನಂತ ಅಥವಾ ಏನಕ್ಕೋಸ್ಕರ ಇದು? ಅರುಣ್, ಈ ಯುವಕ ಕಿರಣ್ ಮತ್ತೆ ಯುವತಿ ಇಬ್ಬರು ಕೂಡ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಕಳೆದ 2 ವರ್ಷಗಳಿಂದ ಇವರು ಪ್ರೀತಿಯಲ್ಲಿದ್ರು. ಅದಾದ ಬಳಿಕ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ರು. ಒಂದೇ ಕಡೆ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಕೆಲಸದ ನಡುವೆ ಇತ್ತೀಚೆಗೆ ಇಬ್ಬರ ನಡುವೆ ಯಾವ ಮನಸ್ತಾಪ ಬಂತು ಏನೋ ಗೊತ್ತಿಲ್ಲ. ಇವತ್ತು ಆ ಕಿರಣ್ ನನ್ನ ಮನೆ ಬಳಿ ಕರೆದಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಆತ ಮನೆ ಬಳಿ ಬಂದಿದ್ದಾನೆ. ಈ ಸಂದರ್ಭದಲ್ಲಿ ಆಕೆ ಈ ಪಾಶ್ಚಿಮಾತ್ಯ ರೀತಿಯಲ್ಲಿ ನಿನಗೆ ಪ್ರಪೋಸ್ ಮಾಡ್ತೀನಿ ಅನ್ನೋ ಮಟ್ಟಿಗೆ ಆತನ ಕೈಕಾಲುಗಳನ್ನ ಕಟ್ಟಿ ಅದಾದ ಬಳಿಕ ಬೆಂಕಿಯನ್ನ ಸೀಮೆಎಣ್ಣೆಯ ಪೆಟ್ರೋಲ್ ನ ಹಾಕಿ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದಾಳೆ ಅನ್ನೋ ಒಂದಷ್ಟು ಮಾಹಿತಿಗಳು ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಿದೆ. ಅಲ್ಲಿಗೆ ಎಲ್ಲೋ ಒಂದ್ ಕಡೆ ಆ ಯುವತಿ ಯಾವ ಇಂಟೆನ್ಷನ್ ಇಂದ ಮಾಡಿದ್ಲು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಆದ್ರೆ ಆ ಯುವತಿ ಮಾತನಾಡುವಂತಹ ಪ್ರತಿಯೊಂದು ಮಾತುಗಳು ಮತ್ತೆ ಆಕೆಯ ಹಗ್ಗವನ್ನ ಕಟ್ತಕ್ಕಂತಹದ್ದು ಮತ್ತೆ ಆತನಿಗೆ ಪ್ರಚೋದನೆಗೆ ಒಳಪಡಿಸ್ತಕ್ಕಂತಹದ್ದು ಇದೆಲ್ಲವನ್ನ ಕೂಡ ವಿಡಿಯೋವನ್ನ ಮಾಡ್ಕೊಂಡಿದ್ದಾಳೆ. ಆತ ಯಾಕೆ ಇಷ್ಟು ಹಗ್ಗವನ್ನ ಟೈಟ್ ಆಗಿ ಕಟ್ತಿದ್ಯಾ ಅನ್ನೋ ಮಟ್ಟಿಗೂ ಕೂಡ ಮಾತನಾಡಿದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆದ್ರೆ ಆ ಯುವತಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಇಲ್ಲ, ನಾನು ಟಾಯ್ಲೆಟ್ ನಲ್ಲಿದ್ದೆ, ಹೊರ ಮನೆಯ ಹಾಲ್ ನಲ್ಲಿ ತಗ್ಗನ್ನು ಸೌಂಡ್ ಬಂತು, ಹೊರಗೆ ಹೊಡೆದಾಗ ಆತನೇ ಬೆಂಕಿ ಹಚ್ಕೊಂಡಿದ್ದಾನೆ ಅನ್ನೋ ಮಾಹಿತಿಯನ್ನ ಆಕೆ ಕೊಡ್ತಿದ್ದಾಳೆ ಪೊಲೀಸರ ಮುಂದೆ ಉತ್ತರವನ್ನ ಅಂತೇಳಿ. ಆದ್ರೆ ಬೆಂಕಿಯ ರಭಸಕ್ಕೆ ಬೆಂಕಿ ಹತ್ಕೊಂಡಂತಹ ರೀತಿಗೆ ಆತ ಆ ಕಿರಣ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸದ್ಯ ಬ್ಯಾಡರಹಳ್ಳಿ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಅವರು ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.